ಒಬ್ಬಂಟಿಯಾದ್ರೆ ಸಂಸದ ಪ್ರತಾಪ್ ಸಿಂಹ. ಬಿಜೆಪಿಯಲ್ಲಿ ಸಿಂಹ ಚಾಪ್ಟರ್ ಕ್ಲೋಸ್ ಆಯ್ತಾ? ಎಂಪಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಮಿಸ್ ಗ್ಯಾರಂಟಿನಾ? ಸಂಸದ ಪ್ರತಾಪ್ ಸಿಂಹ ಬಿಜೆಪಿಯಲ್ಲಿ ಒಬ್ಬಂಟಿಯಾದ್ರ? ಅನಿರೀಕ್ಷಿತ ತಪ್ಪಿನಿಂದಾಗಿ ದೊಡ್ಡ ಶಿಕ್ಷೆ ಎದುರಾಯ್ತಾ? ಸಂಸದ ಸ್ಥಾನಕ್ಕೆ ರಾಜೀನಾಮೆ ಪಡೆದಿಲ್ಲ, ತಪ್ಪು ಅಂತ ಯಾವ ಬಿಜೆಪಿ ಹಿರಿಯ ನಾಯಕರು ಬೊಟ್ಟು ಮಾಡಿ ಪ್ರತಾಪ್ ಸಿಂಹ ಅವರ ಕಡೆ ತೋರಿಸುತ್ತಿಲ್ಲ. ಆದ್ರೆ ಒಳಗೊಳಗೆ ಡ್ಯಾಮೇಜ್ ಅಂತೂ ಆಗಿದೆ. ಪ್ರತಾಪ್ ಸಿಂಹ ಗೊತ್ತಿದ್ದು ಪಾಸ್ ಕೊಟ್ರು, ಗೊತ್ತಿಲ್ಲದೆ ಪಾಸ್ ಕೊಟ್ರು, ಅದು ಬೇರೆ ವಿಚಾರ. ಆದ್ರೆ ದೇಶದಲ್ಲಿ ಅತಿ ದೊಡ್ಡ ಸುದ್ದಿ ಆಯ್ತು, ಬಿಜೆಪಿಗೆ ನೆಗೆಟಿವ್ ಆಯ್ತು. ಹೀಗಾಗಿ ಸೈಲೆಂಟ್ ಆಗಿ ಪ್ರತಾಪ್ ಸಿಂಹ ಅವರನ್ನ ಪಕ್ಷದಲ್ಲಿ ಸೈಲೆಂಟ್ ಮಾಡೋದು ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹ ಪರ ಅದ್ಯಾಕೆ ನಿಲ್ತಿಲ್ಲ? ಬಿಜೆಪಿಯಲ್ಲಿ ಸಿಂಹ ಚಾಪ್ಟರ್ ಕ್ಲೋಸ್ ಆಗಿ ಹೋಯ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಡಿಸೆಂಬರ್ 13ರಂದು ಸಂಸತ್ ಕಲಾಪಕ್ಕೆ ನುಗ್ಗಿದ್ದ ಆರೋಪಿ ಮನೋರಂಜನ್ ದಾಂಧಲೆ ಸೃಷ್ಟಿ ಮಾಡಿ ಸಿಕ್ಕಿಬಿದ್ದಿದ್ದ. ಈ ಪ್ರಕರಣದಲ್ಲಿ ಆರೋಪಿಗೆ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಹೀಗಿದ್ರು ಕೇಂದ್ರ ಬಿಜೆಪಿ ನಾಯಕರಾಗ್ಲಿ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರಾಗ್ಲಿ ಪ್ರತಾಪ್ ಸಿಂಹ ಅವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿಲ್ಲ. ಸಿಟಿ ರವಿ ಅವರಂತ ಸೋತು ಸೈಡ್ಲೈನ್ ಆದ ಕೆಲವರು ಸಮರ್ಥಿಸಿಕೊಂಡ್ರು, ಭದ್ರತಾ ವೈಫಲ್ಯವನ್ನ ಸಮರ್ಥಿಸಿಕೊಂಡಿಲ್ಲ. ಜೊತೆಗೆ ತನಿಖಾ ತಂಡ ಬರೀ ಆರೋಪಿಗಳ ಆಂಗಲ್ ನಲ್ಲಿ ತನಿಖೆ ಮಾಡುತ್ತಿದೆಯೇ ಹೊರತು ಆರೋಪಿಗಳಿಗೆ ಪಾಸ್ ಕೊಟ್ಟಿದ್ದ ಪ್ರತಾಪ್ ಸಿಂಹ ಅವರನ್ನ ಇದುವರೆಗೂ ವಿಚಾರಣೆ ನಡೆಸಿಲ್ಲ ಎನ್ನಲಾಗ್ತಿದೆ. ಹಾಗಾದ್ರೆ ಹಿರಿಯ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹ ಅವರ ಪರ ಬಹಿರಂಗವಾಗಿ ಬೆಂಬಲ ಅಥವಾ ವಿರೋಧ ವ್ಯಕ್ತಪಡಿಸದೇ ಇದ್ರು 2024ರ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 5 ತಿಂಗಳು ಬಾಕಿ ಇದ್ದು ಪ್ರತಾಪ್ ಸಿಂಹಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗೋದು ಅನುಮಾನ ಎನ್ನಲಾಗ್ತಿದೆ. ಕಳಂಕ ಹೊಂದಿರೋರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಡೋ ಪರಿಪಾಠವಿಲ್ಲ. ಇನ್ನ ಪ್ರತಾಪ್ ಸಿಂಹ ಅವರಾಗ್ಲಿ ಅದೇಕೆ ತನ್ನ ತಪ್ಪನ್ನ ಸಮರ್ಥಿಸಿಕೊಂಡು ಹೈಕಮಾಂಡ್ ಬಳಿ ಹೋಗಿ ಟಿಕೆಟ್ ಕೇಳ್ತಾರೆ ಹೇಳಿ? ಇತ್ತ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದು, ವಿಜಯೇಂದ್ರ ಪಕ್ಷದಲ್ಲಿ ಬೆಳೆಯಬೇಕು ಅಂದ್ರೆ ತಮಗೆ ಸರಿಸಾಟಿಯಾಗಿ ಬೆಳೆಯುತ್ತಿರೋ ಪ್ರತಾಪ್ ಸಿಂಹ ಬೆಳಿಬಾರದು ಅನ್ನೋ ಲೆಕ್ಕಾಚಾರಗಳು ನಡೀತಿರಬಹುದು. ಜೊತೆಗೆ ಪ್ರತಾಪ್ ಸಿಂಹ ಬಿಎಲ್ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿಸೋಕೆ ರಾಜ್ಯ ಬಿಜೆಪಿಯೊಳಗಿನಿಂದಲೇ ಪ್ರಯತ್ನಗಳು ನಡೆಯುವ ಸಾಧ್ಯತೆ ಇದೆ. ಇದೆಲ್ಲದರ ಮಧ್ಯೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್, ಶಾಸಕ ಟಿಎಸ್ ಶ್ರೀವಾಸ್ತವ್, ಮಾಜಿ ಶಾಸಕರಾದ ಎಸ್ಎ ರಾಮದಾಸ್, ಎಲ್ ನಾಗೇಂದ್ರ, ಪಿ ಹರ್ಷವರ್ಧನ್, ಅಪ್ಪಚ್ಚು ರಂಜನ್, ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷ ಎಂ ರಾಜೇಂದ್ರ, ಮಾಜಿ ಸಂಸದ ಸಿಎಚ್ ವಿಜಯಶಂಕರ್, ಮುಖಂಡರಾದ ಎಚ್.ವಿ. ರಾಜೀವ್ ಹಾಗೂ ಸಿದ್ದರಾಜು ಸೇರಿದಂತೆ ಪ್ರಮುಖ ನಾಯಕರು ಪ್ರತಾಪ್ ಸಿಂಹ ಪರ ಧ್ವನಿ ಎತ್ತದಿರುವುದು ಅಚ್ಚರಿಗೆ ಕಾರಣವಾಗಿದೆ. ವಿವಾದದ ನಡುವೆ ಪ್ರತಾಪ್ ಸಿಂಹ ಏಕಾಂಗಿಯಾದ್ರೆ ಅನ್ನೋ ಪ್ರಶ್ನೆಯೂ ಮೂಡಲು ಇದು ಪುಷ್ಟಿ ನೀಡಿದೆ. ನಿಮ್ಗೆ ಗೊತ್ತಿರಲಿ, ಪ್ರತಾಪ್ ಸಿಂಹ ಶೈನ್ ಆಗ್ಬೇಕು ಅಂತೇಳಿ ಇರೊಬ್ಬರು ಎಲ್ಲಾ ವಿಚಾರಗಳಲ್ಲೂ ಮೂಗು ತೂರಿಸ್ತಿದ್ರು. ಅದರಲ್ಲೂ ಮೈಸೂರು ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವವನ್ನು ವೃದ್ಧಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು. ಜೊತೆಗೆ ತಮ್ಮ ಜೊತೆಗಿರೋ ನಾಯಕರ ಜೊತೆಗೆ ಮನಸ್ತಾಪ, ಮುಸುಕಿನ ಗುದ್ದಾಟಗಳನ್ನ ಏರ್ಪಡಿಸಿಕೊಂಡಿದ್ರು. ಹೀಗಾಗಿ ಇದೀಗ ಯಾರು ಸಪೋರ್ಟ್ಗೆ ಬರ್ತಿಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ತಮ್ಮ ಕ್ಷೇತ್ರ ಬಿಟ್ಟು ನೆರೆಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವ ವರುಣಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಪರವಾಗಿಯೇ ಹೆಚ್ಚು ಪ್ರಚಾರ ನಡೆಸಿದ್ರು. ಸಂಸದರು ನಮ್ಮ ಪರ ಪ್ರಚಾರಕ್ಕೆ ಹೆಚ್ಚಿನ ಆಸಕ್ತಿ ತೋರಲಿಲ್ಲ ಎಂಬ ಅಸಮಾಧಾನ ಬಿಜೆಪಿ ಪರಾಜಿತ ಅಭ್ಯರ್ಥಿಗಳಲ್ಲಿದೆ. ಹೀಗಾಗಿನೇ ಬಹುತೇಕರು ಪ್ರತಾಪ್ ಸಿಂಹ ಪರ ಮಾತನಾಡಲು ಒಲವು ತೋರುತ್ತಿಲ್ಲ ಎನ್ನಲಾಗ್ತಿದೆ. ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಹಾರಾಟ ಶಾರ್ಟ್ ಕಟ್ ಅಲ್ಲಿ ಶೈನ್ ಆಗಬೇಕು ಅನ್ನೋ ವರ್ತನೆಯೇ ಇದೀಗ ಅವರಿಗೆ ಮುಳುವಾಗಿದೆಯಾ? ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಅವರ ಚಾಪ್ಟರ್ ಕ್ಲೋಸ್ ಆಗಿ ಬಿಡುತ್ತಾ? ಅಥವಾ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಹೈಕಮಾಂಡ್ ಮತ್ತೆ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.